ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಇದೇ ತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ಯಾರು ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಹಿ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು ಅದೆಷ್ಟೋ ವ್ಯೂಸ್ ಹೋಗಿ ಗಣೇಶ್ ಕಾರಂತ್ ಹಾಡಿದ ಹಾಡು ಇಟ್ ಬಿಕೇಮ್ ಎ ಸೂಪರ್ ಹಿಟ್ ಆ ಟೈಮ್ಗೆ 2018-19. ಬಟ್ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದ್ರೆ ಮತ್ತೆ ಕರೆಕ್ಟ್ ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ. ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದೊಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನಕ್ಕೆ ಅರ್ಜುನ್ ಜನ್ಯ ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಹಿಮ್ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು. ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದ್ದೀವಿ, ಇನ್ನೊಂದು ಸರ್ ಬನ್ನಿ ಅಂದರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮು ಅಂದರೆ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದರೆ ಏನು, ಇದಕ್ಕೆ ಅವ್ರು ಮಾಡಿರೋಂಥ ಶ್ರದ್ಧೆ. ನಾನು ಏನೋ ಒಂದು ಸುಮ್ಮನೆ ಒಂದು ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಲಿಲ್ಲ ಇವ್ರನ್ನ. ಈ ಥರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರ್ಕೀಶ್ ಅವರ ಮಗ ಅಭಿಲಾಷ್ ದ್ವಾರ್ಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ ಯಾವತ್ತೋ ಒಂದು ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲಾ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಲೆಗಸಿ. ನಾನು ಅಭಿಸರ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್? 25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಹ್ಯಾವ್ ಟು ಬಿ ಇನ್ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ದಿನಕ್ಕೊಂದೊಂದು ಕಥೆ ಮಾಡುವಂಥ ಕಳ್ಳನ ಮಗ ನಾನು. ನನಗೇನಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಕಥೆಗಳಿದೆ ಹೇಳೋದಕ್ಕೆ, ಮೀಡಿಯಮ್ ಇದೆ. ನಾನೊಂದು 22 ವರ್ಷದ ಹಿಂದೆ ನಾನು ಡಿಜಿಟಲ್ ಬಗಾಡೆ ಅವರು ಹೇಳ್ದಂಗೆ ನಾನು ಡಿಜಿಟಲ್ ಮೀಡಿಯಮ್ನ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಶೋಕ್ ಕಶ್ಯಪ್ ನಾನು ಇವರು ನಮ್ಮ ಏರಿಯಲ್ಲಿ ಒಂದಿನ ಸಿನಿಮಾ ಮಾಡಿದಾಗ ಯಾವುದೋ ಡಿಜಿಟಲ್ ಅಂತೆ ಗುರು, ಇವ್ನು ಯಾವುದೋ TV ಸೀರಿಯಲ್ ಕ್ಯಾಮ್ರಾ ತೊಗೊಂಡು ಮಾಡ್ತಾವನೆ ಅಂದರು. ಆ ಸಿನಿಮಾ ಮುಗಿದು ರಿಲೀಸ್ ಆಗೋ ಟೈಮ್ ಹೆಂಗೆ ಮಾಡಿದೆ ಗುರು ಅಂತ ಇಂಡಸ್ಟ್ರಿಯವರೇ ಸುಮಾರು ಜನ ಬಂದು ಕೇಳಿದ್ರು. ಆವತ್ತು ನಮ್ಗೆ ಏನಿತ್ತು ಗೊತ್ತಾ, ಒಂದು ಹಸು, ನನ್ನ ಮಗನ ಯಾರಾದರೂ ಒಂದು ಕ್ಯಾಮ್ರಾ ಕೊಟ್ಬಿಟ್ರೆ ಗುರು, 1-2 ಶಾರ್ಟ್ ಫಿಲ್ಮ್ ತೆಗೆದುಬಿಡೋಣ ಗುರು, ಯಾರೋ ಒಬ್ರಿಗೆ ತೋರಿಸ್ಬಿಡೋಣ ಗುರು, ಅವ್ರಿಗೇನೋ ನಾನು ಮಾಡಿರೋವಂಥ ಒಂದು ಸೀನ್ ಇಷ್ಟ ಆಗ್ಬಿಟ್ರೆ ನಂಗೆ ಎಲ್ಲೋ ಒಂದು ಡೈರೆಕ್ಷನ್ ಚಾನ್ಸ್ ಸಿಗುತ್ತೆ. ಅವಾಗ ನಾನು ಆ್ಯಕ್ಟ್ರು ಆಗಿದ್ದೆ, ಆ್ಯಕ್ಟು ಮಾಡ್ತಾ ಇದ್ದೆ, ಯಾರೊಬ್ಬ ಕರೆದು ಬಿಡ್ತಾನೆ, ಕಾದೆ. ಐ ವೆಯ್ಟೆಡ್ 2008 ತನಕ ಕಾದೆ. ಆಲ್ಮೋಸ್ಟ್ 2002ರಿಂದ ಯಾರು ಕರೆದುಬಿಟ್ಟು ಇಲ್ಲೊಂದು ಏನೂ ಹಾಕಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಶಾರ್ಟ್ ಫಿಲಮ್ ನಾನೇ ತಕ್ಕೊಂಡು ಅಲ್ಲಿಂದ ನನಗೆ ನಮ್ಮ ಏರಿಯಲ್ಲಿ ಒಂದಿನ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅಲ್ಲಿಂದ ಆ್ಯಕ್ಟರ್ಗಳು ಸಿಕ್ಕಿದ್ದು. ನನ್ನ ಮೊದಲನೇ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಇಲ್ಲಿವರೆಗೂ ಒಬ್ಬರೊಬ್ರು ನಿರ್ಮಾಪಕರು ಬಾಗಿಲು ತಟ್ಬಿಟ್ಟು ಬಾಗರು ಪಿಕ್ಚರ್ ಮಾಡ ಅಂತ ಹೇಳಿಲ್ಲ. ಈಗ ಅದಾಗ್ತಾ ಇದೆ ದೇವರ ದಯದಿಂದ. ಬಟ್ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಈ ಥರದ ಸಿನಿಮಾಗಳು ಕಂಟೆಂಟ್ ಈಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಈಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ದೀನಿ ಸರ್, ಇದನ್ನು ಸಿನಿಮಾ ಮಾಡಿದ್ರೆ ಒಂದು 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ್, ನೀವು ಗ್ಯಾರಂಟಿ ಇವನೇನೋ ಮಾಡೋಕ್ಕೆ ಹೋಗ್ತದೆ. ಇಲ್ಲ ಸರ್, ಆಗುತ್ತೆ ಸರ್, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ಲಾಗಿ ಮಾಡಿ 2 CR ನಾವು ಒಂದು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ ಸರ್? ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದರೂ ಒಬ್ರು ಸಿಗಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್, ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫು, ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡೋಗಿ ಅವ್ರ ದುಡ್ಡನ್ನ ತೊಗೊಂಡು ನಾವೇನೋ ಮಾಡಿ ಬೇಡ, ಕತೆಗಳು ಮಾಡ್ತಾ ಇದ್ದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆ ಕೆಟ್ಟರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ಥರ ಹೇಳೋವಂಥ ಕಥೆಗಳನ್ನು ನಾವು ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ನಟರನ್ನು ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂಥ ಒಳ್ಳೆ ಸಿನಿಮಾಗಳಲ್ಲದೆ ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟು, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡತಿಗೆ, ಆ್ಯಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ದೀವಿ. ಇಡೀ ಸಿನಿಮಾ ಎಲ್ಲ ಆದಮೇಲೆ ನಮ್ಗೆ ಅನಿಸಿದ್ದು ಇಲ್ಲಿ ಏನಾಯಿತು ಅಂದರೆ 53 ದಿನದ ನಮ್ಮ ಟೈಮನ್ನ ನಾವು ಇನ್ವೆಸ್ಟ್ ಮಾಡಿದ್ವಿ.
ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯ್ತು ಬಾಬ್ ಗುರು ಅಂತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ನ ಯೂಸ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ ಕಾಲಿಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ, ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್.